ನಿನ್ನೆ ಧರ್ಮಸ್ಥಳದ ವಿಷಯ ವಿಧಾನಸಭೆಯೊಳಗೆ ಚರ್ಚೆಗೆ ಬಂದಿತ್ತು. ವಿಧಾನಸಭೆಯೊಳಗೆ ನಮ್ಮ ಗೃಹ ಸಚಿವರು ಸ್ಪಷ್ಟ ಮಾಡಿದ್ದಾರೆ, ಈ ನ್ಯಾಯಾಲಯದೊಳಗೆ 164 ಸ್ಟೇಟ್ಮೆಂಟ್ ಏನು ಮಾಡಿದರು, ಯಾರೊಬ್ಬರು 164 ಸ್ಟೇಟ್ಮೆಂಟ್ ಮಾಡಿದರು. ಅದರ ಮೇಲೆ ಏನು ನ್ಯಾಯಯುತವಾಗಿ ತನಿಖೆ ನಡೀಬೇಕಾಗಿತ್ತು ನಡೆದಿದೆ. ಆ ತನಿಖೆ ಈಗ ಯಾವ ಹಂತಕ್ಕೆ ಬಂದಿದೆ, ಏನು ಬಂದಿದೆ ಅನ್ನೋದು ನಿಮಗೂ ಕೆಲವು ಭಾಗ ಟಿ ವಿ ಮುಖಾಂತರ ಗೊತ್ತಾಗಿದೆ. ಬಹುಶಃ ಸೋಮವಾರದ ಹೊತ್ತಿಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಗೃಹ ಸಚಿವರು ತರಿಸ್ಕೋತಾರೆ. ಈ ವಿಷಯ ಈಗಾಗಲೇ ನಾವು ಶಾಸನಸಭೆಯೊಳಗೂ ಚರ್ಚೆ ಮಾಡಿರೋದ್ರಿಂದ ಸೋಮವಾರ ನಾವು ಸರ್ಕಾರ ತನ್ನ ಉತ್ತರವನ್ನು ಕೊಡ್ತಾಯಿದೆ. ಆದರೆ ಒಂದು ನಾನು ಹೇಳೋದಕ್ಕೆ ಬಯಸ್ತೀನಿ, ಕೆಲವರು ರಾಜಕಾರಣಕ್ಕೆ ಇದನ್ನೇನಾರು ಬಳಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೋ ಅಂತ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಯಾವ ಕಾರಣಕ್ಕೂ ಅವಕಾಶವೂ ಇಲ್ಲ. ನಮ್ಮ ಸರ್ಕಾರದಲ್ಲಿರೋರು ಭಾಳಷ್ಟು ಜನ ನಾವು ವಿ ಆರ್ ಸ್ಟ್ರಾಂಗ್ ಬಿಲೀವರ್ಸ್ ಆಫ್ ಮಂಜುನಾಥ. ನಾವೆಲ್ಲ ಧರ್ಮಸ್ಥಳ ಆ ಮಂಜುನಾಥನ ಆ ಸನ್ನಿಧಾನದ ಬಗ್ಗೆ ವಿಶೇಷ ಭಕ್ತಿ, ಗೌರವ, ಅಭಿಮಾನವನ್ನು ಹೊಂದಿದವರು. ಆದ್ದರಿಂದ ಸರ್ಕಾರದ ಬಗ್ಗೆ ಯಾರು ಅನುಮಾನದ ಮಾತನ್ನು ಆಡ್ತಿದ್ದಾರೆ ಅವರು ಕೇವಲ ರಾಜಕೀಯಕ್ಕಾಗಿ ಆ ಮಾತು ಆಡ್ತಾ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ನಾನು ಕೇಳ್ತೀನಿ, ಇವತ್ತು ಯಾರು ಮಾತಾಡ್ತಾರ, ಅವರು 10 ದಿವಸದಿಂದ ಯಾಕೆ ಮಾತಾಡಲಿಲ್ಲ? ಆದ್ದರಿಂದ ಸಮಯವನ್ನು ಉಪಯೋಗ ಮಾಡ್ಕೊಂಡು ಏನರ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟರಿಂದ ಅದರಿಂದ ಏನೂ ಲಾಭ ಆಗೋದಿಲ್ಲ. ಮಾನ್ಯ ಗೃಹ ಸಚಿವರು ಸೋಮವಾರ ಏನು ಉತ್ತರ ಕೊಡ್ತಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಬರ್ಬೋದು.